ದೀಪಯುಕ್ತ ಬಂದರೆ ಆರಂಭ. ನಮ್ಮನ್ನು ಒಪ್ಪಲಿಲ್ಲ ದಾರ ಎಂದು ಕೇಳೋದಕ್ಕೆ ನೀನು ದಾರೋ? ನಿನ್ನ ಹೆಸರೇನು? ಬಾಲ ಶೀಲ? ಏನು ಮಾರ, ಇನ್ನ ಮುಟ್ಟಿಲ್ಲ, ಮಾತಾಡ್ಸಿಲ್ಲ. ಬಾರ ಮಾಮ ಮಲಿಕಮ್ಮನ ಅಂತ ಕರೀತಾಳೆ. ಸಾರಿ ಸಾರಿ ಏನಂತ ಸ್ವಾಮಿ ಅಮ್ಮ? ಏನ್ ಹೇಳ್ದವ ನನ್ಗೊಂದು ಅರ್ಥ ಆಗ್ಲಿಲ್ಲ ಅಮ್ಮ. ಹಂಗೆ ಕೇಳ್ದೇನು? ವಾಹ್ ವಾ, ಏನವಳ ತುಟಿ! ತೊಂಡೆ ಹಣ್ಣಿನಂತಹ ತುಟಿ, ದಾಳಿಂಬರೆಯ ಬೀಜವನ್ನು ನಾಚುವಂತಿದೆ ಇವಳ ದಂತ ಪಂಕ್ತಿಗಳು. ನಮ್ಮಂತ ಕಾಮಕರನ್ನು ಕೈ ಮಾಡಿ ಕರಿಯುವಂತಿದೆ ಇವಳ ಮೈಕಾಂತಿಯ ಬಂಡ. ನಿಂಬೆ ಹಣ್ಣಿನಂತಹ ಹುಚ್ಚ, ದಾಳಿಂಬರ ಬೀಜವನ್ನು ನಾಚುವಂತಿದೆ ಇವಳ ದಂತ ಪಂಕ್ತಿಗಳು. ಮೇಲಲೆ ಹಣ್ಣಿನಂತಹ ಕಣ್ಣು, ಸಮುದ್ರದ ಅಲೆಯಂತಹ ಕಣ್ಣುಪ್ಪು, ಗಜ ಕೇಸರಿಯಂತಹ ಇವಳ ಕೇಸರಾಶಿ. ಈ ಎಲ್ಲಾ ರೂಪುರೇಖೆಗಳನ್ನು ಕಂಡು ಮನಸೋತು ಮಾತನಾಡಿಸುವ ಸಾರ್ಥಿಯಂತರ ತಾಯಿ. ಹೆಂಗಂಗೆ ಆಗ್ತವ ತಾಯಿ? ನಾವು ದಾರೆಂದರೆ ರೂಪಿನ ಧೀರನಾದ ಚಂಡಿ ರಕ್ಕಸಿಯ ಸೇವೆಯಂಗೈವ ಎರಡನೇ ದಾಸಿ ಎಂದು ತಿಳಿಯುವಂತ ನಾವು ಮಗನೇ ಅತಿ ಸುಂದರ. ಯಾವಾಗ ನೀನು ಮಗನೇ ಅಂತಿ? ನೋಡ, ನಮ್ಮ ಅಪ್ಪನ ಕರೆಸಿ ಇವಾಗಲೇ ಪಂಚಾಯತಿ ಮಾಡಿಸ್ಬಿಡ್ತೀನಿ. ಆಯ್ತಮ್ಮ, ಎರಡನೇ ದಾಸಿ ಎಂಬುದು ಸರ್ವರಿಗೂ ಗೋಚರವಾಯಿತು. ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನವಾ? ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ